ನಮಸ್ಕಾರ ಸ್ನೇಹಿತರೆ. ಕೇವಲ 2 ಅಕ್ಷರದಲ್ಲಿ ಪ್ರೀತಿಯನ್ನ ನಿರೂಪಿಸುವುದು ಕಷ್ಟ. ಯಾಕಂದ್ರೆ ಪ್ರೀತಿಯನ್ನ ಪದಗಳಲ್ಲಿ ವರ್ಣಿಸಲು ಸಾಧ್ಯ ಇಲ್ಲ. ಈ ಪ್ರೀತಿಯನ್ನ ಅನುಭವಿಸಿಯೇ ತೀರ್ಬೇಕು. ಅದ್ರಲ್ಲಿಯೂ ನಿಜವಾದ ಪ್ರೀತಿ ಅಂದ್ರೆ ಯಾವುದು? ನಿಜವಾದ ಪ್ರೀತಿ ಅಂದ್ರೇನು? ನಿಜವಾದ ಪ್ರೀತಿಯನ್ನ ಗುರುತಿಸುವುದು ಹೇಗೆ? ಎಂಬೆಲ್ಲ ಪ್ರಶ್ನೆಗಳು ಪ್ರೀತಿಸಿದವರ ಮನದಲ್ಲಿ ಮೂಡುವುದು ಸಹಜ. ಆದ್ರೆ ನಿಜವಾದ ಪ್ರೀತಿ ಎನ್ನುವುದು ಹೃದಯದ ಬಡಿತ ಅಲ್ಲ. ನನ್ನ ಹೃದಯದ ಬಡಿತ ಅನುಕ್ಷಣ ನಿಂದೇ ಹೆಸರು ಹೇಳ್ತಿದೆ ಎಂದರೆ ಅದು ನಿಜವೂ ಅಲ್ಲ. ನಿಜವಾದ ಪ್ರೀತಿ ಅನ್ನೋದು ಪರಿಪೂರ್ಣ ಪ್ರಣಯವದು ಎನ್ನುವುದು ಹಲವರ ಅಭಿಪ್ರಾಯ. ಇನ್ನು ಈ ಪ್ರೀತಿ ಯಾರ್ ಮೇಲೆ ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಲ್ ಬೇಕಾದ್ರೂ ಆಗಬಹುದು. ಉದಾಹರಣೆಗೆ ಸೃಷ್ಟಿ ಜೈನ್ ಮತ್ತು ಶ್ರೇಯಸ್ ಗುಪ್ತಾ ಅವರ ಲವ್ ಸ್ಟೋರಿಯನ್ನೇ ತೆಗೆದುಕೊಳ್ಳಿ. ಹೌದು, ಸೃಷ್ಟಿ ಜೈನ್ ಹಿಂದೂ ಕಿರುತೆರೆಯ ಪ್ರಖ್ಯಾತ ತಾರೆ. ಬಾಲ್ಯದಲ್ಲಿಯೇ ಬಣ್ಣದ ಗೀಳು ಅಂಟಿಸಿಕೊಂಡು ಸೃಷ್ಟಿ ವಾರ್ ಚೋಡ್ ನ ಯಾರ್ ಮೂಲಕ ವೃತ್ತಿ ಬದುಕು ಶುರು ಮಾಡಿದ್ರು. ಆನಂತರ ಸುಹಾನಿ ಸೆ ಎಕ್ ಲಡ್ಕಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಬಂದ ಸೃಷ್ಟಿ ಮೇರಿ ದುರ್ಗಾ, ಮೇ ಮಾಯಿಕೆ ಚಲೆ ಜಾऊंगी, ಹಮಾರಿ ವಾಲಿ ಗುಡ್ ನ್ಯೂಸ್, ಕುಂಕುಮ್ ಭಾಗ್ಯ, ಬಡೆ ಅಚ್ಚೆ ಲಗ್ತೆ ಹೇ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡರು, ಜನಮನ ಗೆದ್ರು. ಸದ್ಯ ಸೃಷ್ಟಿ ಗಂಗಮ್ಮ ಕಿ ಬೀಟಿಯ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ. ಕನ್ನಡದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ರೀಮೇಕ್ ಇದು ಎನ್ನುವುದು ವಿಶೇಷ. ಇಲ್ಲಿ ಇವರು ಸಹನಾ ಪಾತ್ರದಲ್ಲಿ ನಿರ್ವಹಿಸುತ್ತಿದ್ದಾರೆ. ತಮ್ಮ ಪಾತ್ರದ ಮೂಲಕ ಮತ್ತೊಮ್ಮೆ ಮನೆ ಮಾತಾಗಿದ್ದಾರೆ. ಎಂತ ಸೃಷ್ಟಿ ಸದ್ಯ ಸದ್ದು ಗದ್ದಲ ಇಲ್ಲದೆ ಶ್ರೇಯಸ್ ಗುಪ್ತಾ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ವಿಶೇಷ ಅಂದ್ರೆ ಸೃಷ್ಟಿಗೆ ಈಗ 29 ವರ್ಷ, ಆದರೆ ಶ್ರೇಯಸ್ 27 ವರ್ಷ. ಇನ್ನು ವಿಶೇಷ ಅಂದ್ರೆ ಸಾಮಾನ್ಯವಾಗಿ ತಾರೆಯರು ತಮ್ಮ ಸುತ್ತಮುತ್ತ ಇರುವ ವ್ಯಕ್ತಿಗಳ ಜೊತೆಯಲ್ಲಿಯೇ ಪ್ರೀತಿಯಲ್ಲಿ ಬೀಳ್ತಾರೆ. ಇಲ್ಲವಾದಲ್ಲಿ ಮನೆಯಲ್ಲಿ ನೋಡಿದ ಹುಡುಗನ ಜೊತೆ ಸಪ್ತಪದಿಯನ್ನ ತುಳಿಯುತ್ತಾರೆ. ಆದ್ರೆ ಸೃಷ್ಟಿ ಮತ್ತು ಶ್ರೇಯಸ್ ಪ್ರೇಮ ಸಂಬಂಧವನ್ನ ಇನ್ಸ್ಟಾಗ್ರಾಮ್ ಬೆಳೆಸಿದೆ. ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾದ ಇಬ್ಬರು ಪರಸ್ಪರ ಸಂದೇಶಗಳನ್ನ ವಿನಿಮಯ ಮಾಡಿಕೊಳ್ಳುತ್ತಾ ಹಾಗೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಈ ಪ್ರೀತಿಗೆ ಇಬ್ಬರ ನಡುವೆ ಇರುವ ವಯಸ್ಸಿನ ಅಂತರ ಅಡ್ಡಿಯಾಗಿಲ್ಲ. ಸೃಷ್ಟಿಗಿಂತ 2 ವರ್ಷ ಚಿಕ್ಕವನಾದ್ರೂ ಮನೆಯವರು ಬೇಡ ಅಂದಿಲ್ಲ. ಈ ಹಿನ್ನೆಲೆ ತಮ್ಮ ಆಪ್ತರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಸೃಷ್ಟಿ, ನಮ್ಮ ಕತೆ ಶುರುವಾಗಿದ್ದು ಇಲ್ಲಿಂದಲೇ ಎಂದು ಹೇಳಿದ್ದಾರೆ. ನಾವು ಒಟ್ಟಾಗಿ ನಮ್ಮ ಹೊಸ ಜೀವನವನ್ನ ಪ್ರಾರಂಭಿಸಲು ಹೊರಟಿದ್ದೇವೆ ಎಂದು ಹೇಳಿರುವ ಸೃಷ್ಟಿ ಮದುವೆಯ ದಿನಕ್ಕೆ ಕಾತುರದಿಂದ ಕಾಯುತ್ತಿರುವುದಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಈ ಮುದ್ದಾದ ಜೋಡಿಗೆ ನಾವು ಕೂಡ ಶುಭ ಹಾರೈಸೋಣ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.